ಆಗಿದ್ದೆ, ಫ್ರೆಶ್ ಅಪ್ ಆದೆ. ನಮ್ಮ ಫ್ರೆಂಡ್ ಇವನು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಗುರುವಾರ, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಗೈಸ್, ಇವಳು ನನ್ನ ಫ್ರೆಂಡು ಎಕ್ಸಾಮ್ ಮುಗಿಸ್ಕೊಂಬಂದ್ಲಂತೆ. ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರ್ದವಳಂತೆ ಇವತ್ತು. ಅದಕ್ಕೆ ಇನ್ನೊಂದು ಎಕ್ಸಾಮ್ ಐತೆ, ಅದೊಂದಾದರೆ ಮುಗೀತು ಅಷ್ಟೇ. ಗೈಸ್, ನಾವು ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡ್ಬಂದ್ವಿ. ಇವಾಗ ಟೆಂಪಲ್ಗೆ ಹೋಗಿ ನಮ್ಗೆ ಏನೇನು ಅನಿಸುತ್ತೋ ಎಲ್ಲ ಬೇಡ್ಕೊಂಡು ಬರಬೇಕು, ಓಡಿಸ್ಬೇಕು ಅಂತ ಬೇಡ್ಕೊಂಡು ಬರ್ತಾರೆ. ಇವಳು ರ್ಯಾಪಿಡೋ ಮಾಡ್ತಾಳಂತೆ ಗೈಸ್. ನಾನೆಲ್ಲ ಫ್ರೆಂಡ್ಸ್ ಇವಳೆ. ಇಲ್ಲ ಗೈಸ್, ನಾನು ಅದೆಲ್ಲ ಮಾಡಲ್ಲ. ನೋಡೋಣ ಏನು ಮಾಡಬೇಕು ಅಂತ ಮುಂದೆ ಹೇಳ್ತೀನಿ. ಗೈಸ್, ನಾವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆದರೆ ಏನು ಮಾಡೋದು, ದಾರಿ ಮಿಸ್ ಮಾಡ್ಕೊಂಡ್ಬಿಟ್ವಿ. ಎಲ್ಲಿ ಅಂತ ಯಾವ ರೋಡ್ ಗೊತ್ತಾಗ್ತಿಲ್ಲ. ಇವಳು ಡೈಲಿ ಹೋಗೋಳು ಗೊತ್ತಿಲ್ಲ, ಪಕ್ಕದ ರೋಡ್ ಕರ್ಕೊಂಡ್ಬಂದೋಳೆ. ಡೈಲಿ ಹೋಗಲ್ಲ, ನಾನು ವಾರಕ್ಕೆ ಒಂದ್ಸತಿ ಹೋಗ್ತೀನಿ, ಗುರುವಾರ ಅಷ್ಟೇ. ಅದೇ ಗುರುವಾರ ಹೋಗ್ತೀನಿ. ಹಂಗೆ ನಾವು ಲಾಗ್ ಮಾಡ್ಕೊಂಡು ನಾನು ದಾರಿನೇ ಮರ್ತೋದೆ. ಇವಾಗ ಹೋಗ್ತೀನಿ, ಬಾ ಕರ್ಕೊಂಡು ಹೋಗ್ತೀನಿ. ರಾಘವೇಂದ್ರ ಸ್ವಾಮಿ ನೆನೆಸ್ಕೋ, ದಾರಿ ನಮಗೆ ಬೇಗ ಸಿಗುತ್ತೆ. ಓಕೆನಾ? ದಾರಿ ಕಾಣದಾಗಿದೆ ಪರ್ಫೆಕ್ಟ್ ಎಕ್ಸಾಂಪಲ್. ಓಕೆ, ನೋಡಿ ಗಾಯ್ಸ್, ಟೆಂಪಲ್ ಹತ್ರ ಎಷ್ಟೊಂದು ಅಂಗಡಿಗಳಿದ್ದಾವೆ. ನಿಮ್ಗೇನಾದರೂ ಬೇಕಂದರೆ ಇಲ್ಲಿ ಬನ್ನಿ, ತಗೊಳ್ಳಿ, ಏನೇನು ಬೇಕೋ ಅದೆಲ್ಲ. ನನ್ನ ಫ್ರೆಂಡ್ಸ್ ಇಬ್ಬರು ಮುಂದೆ ಹೋಗ್ತವ್ರೆ. ಎಲ್ಲ ಹಣ್ಣು, ಹೂವು, ಬಟ್ಟೆ, ಏನು ಬೇಕು, ತರಕಾರಿ ಎಲ್ಲ ಸಿಗುತ್ತೆ ಗಾಯ್ಸ್ ಇಲ್ಲಿ. ಚೆನ್ನಾಗಿದೆ ಒಂಥರ. ಇವಾಗ ಟೆಂಪಲ್ ಒಳಗಡೆ ಹೋಗಬೇಕು ಗಾಯ್ಸ್. ಲೇಟಾಗಿ ಬಂದುಬಿಟ್ವಿ, ಎಲ್ಲ ಗೇಟ್ ಕ್ಲೋಸ್ ಆಗಿಬಿಟ್ಟೈತೆ. ಲೇಟಾಗಿ ಬಂದ್ವಿ ಇವತ್ತು. ಹಾಗೆ ಆಚೆಗಡೆಯಿಂದ ನೋಡಿಕೊಂಡು ಹೋಗಬೇಕು. ಕ್ಲೋಸ್ ಆಗೈತೆ ಗಾಯ್ಸ್. ಆದ್ರೂ ಕುಂಕುಮ ಎತ್ಕೊಬರೋಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೀನಿ. ಕೇಳಿಕೊಂಡು ನೋಡಬೇಕು ಕುಂಕುಮ ತೊಗೊಂಡೆ. ನನ್ನ ಫ್ರೆಂಡ್ಸಿಗೂ ತೊಗೊಂಡಿದ್ದೀನಿ, ನಾನು ತೊಗೊಂಡಿದ್ದೀನಿ. ಇವಾಗ ಆಚೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸಿಗೆ ಕುಂಕುಮ ಕೊಡೋಕ್ಕೆ ಅಂತ. ಗೈಸ್, ನನ್ನ ಫ್ರೆಂಡ್ಸು ನಾನು ತಂದು ಕೊಟ್ಟಿರೋ ಕುಂಕುಮನ ಹಚ್ಕೊಳ್ತವ್ರೆ ಗಾಯ್ಸ್. ನಾನು ಇವಾಗ ಹಚ್ಕೋಬೇಕು. ಬೇಗ ನಂಗೂ ಹಚ್ಚು. ಕಾಣ್ತೈತಲ್ಲಿ ಅವರ್ ನೆಕ್ಸ್ಟ್ ಯೂಟ್ಯೂಬರ್ ನೋಡಿ ಗೈಸ್, ನೋಡಿ ಗೈಸ್, ಕುಂಕುಮ ಹಚ್ಕೊಂಡ್ರೆ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ನಾನು ಹಚ್ಕೊಳ್ಳೋದೇ ಇಲ್ಲ ಗೈಸ್. ನಾನೊಬ್ಬಳೇ ಡೈಲಿ ಕುಂಕುಮ ಹಚ್ಕೊತೀನಿ. ಅದಕ್ಕೆ ಇವ್ರಿಗೂ ಹೇಳ್ತಾ ಇದ್ದೀನಿ, ಡೈಲಿ ಕುಂಕುಮ ಹಚ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀರಾ ಅಂತ. ನಾವು ಇವಾಗ ಪಾರ್ಕಿಗೆ ಬಂದಿದ್ದೀವಿ. ಇವ್ರಿಗೆ ಒಂದು ಡೇರ್ ಚಾಲೆಂಜ್ ಕೊಡಬೇಕು ಈ ಪಾರ್ಕಲ್ಲಿ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀವಿ. ಇವಾಗ ಏನೋ ಒಂದು ಡೇರ್ ಕೊಡ್ತೀವಿ, ಅವಳು ಅದು ಮಾಡಲೇಬೇಕು ಅಷ್ಟೇ. ನೆಕ್ಸ್ಟ್ ನಿಮ್ಗೆ ಯಾವುದಾದ್ರೂ ಡೇರ್ ಗೊತ್ತಾಯಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಆ ಡೇರ್ ಚಾಲೆಂಜ್ ಪೂರ್ತಿ ನೀವು ವಿಡಿಯೋ ನೋಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆ ವಿಡಿಯೋನ ನೋಡಿ. ನನ್ನ ಚಾನಲಲ್ಲೂ ಸ್ವಲ್ಪ ಹಾಕಿರ್ತೀನಿ, ಆದರೆ ಪೂರ್ತಿ ಕಂಪ್ಲೀಟಾಗಿ ಇವಳ ಚಾನಲಲ್ಲೇ ನೋಡಿ. ಮಾನಸ ಶಿವಕುಮಾರ್ ಅಂತ ಇದೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವಳಿಗೂ ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು. ಏನು ಗೊತ್ತಾ, ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಇವಳಿಗೆ ಡೇರೆಲ್ಲ ಕೊಟ್ಟು ಬಂದ್ವಿ. ಇವಾಗ ಬೇಲ್ಪುರಿ ತಿನ್ನೋಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಕೂಡ ರಾಘವೇಂದ್ರ ಸ್ವಾಮಿ ಸಾಂಗ್ಗೆ ಹಾಕೋರೆ. ಅದಕ್ಕೆ ಒಂದು ಸ್ವಲ್ಪ ಖುಷಿ ಆಗ್ತೈತೆ ಗಾಯ್ಸ್. ನೋಡಿ, ಇವನೇನೋ ದುಡ್ಡು ಸೇವ್ ಮಾಡ್ತಾನಂತೆ. ಅದಕ್ಕೆ ಆರ್ಡ್ರ್ ಮಾಡಿ ತರಿಸ್ಕೊಂಡವನೇ ಗಾಯ್ಸ್, ದುಡ್ಡು ಸೇವ್ ಮಾಡೋಕ್ಕೆ ಅಂತ. ಗಾಯ್ಸ್, ಹಾಯ್ ಗಾಯ್ಸ್, ನಾವು ಇವಾಗ ಉಪನಗರ ಹೋಗ್ತಾ ಇದ್ದೀವಿ. ನಾನು, ಇವಳ ತಂಗಿ, ನ್ಯೂ ಕ್ಯಾರೆಕ್ಟರ್.
ನ್ಯೂ ಕ್ಯಾರೆಕ್ಟರ್ ಅಂತೆ. ಇವ್ರು ನನ್ನ ತಂಗಿ, ನಾವಿಬ್ಬರು ಮತ್ತು ನಮ್ಮ ಅಕ್ಕ ಮುಂದ್ಗಡೆ ಇದ್ದಾರೆ. ನಾವು 3 ಜನ ಇವತ್ತು ಉಪನಗರಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಏನು ಗೊತ್ತಾ, ನಾವು ಈ ಕಡೆ ಏನಾದರೂ ಹೋಗಬೇಕು ಅಂದರೆ ಈ ಕಡೆ ಬಸ್ ಜಾಸ್ತಿ ಬರ್ತವೆ. ನಾವೇನಾದರೂ ಈ ಕಡೆ ಹೋಗಬೇಕು ಅಂದರೆ ಈ ಕಡೆ ಹೋಗೋ ಬಸ್ ಜಾಸ್ತಿ ಬರ್ತವೆ ಗಾಯ್ಸ್. ನಮಗೆ ನಮ್ಮ ಟೈಮಿಗೆ ಬಸ್ಸೇ ಸಿಗೋಲ್ಲ ಗಾಯ್ಸ್. ಏನು ಮಾಡೋದು, ಇಲ್ಲಿ ನಮ್ಮ ಏರಿಯಾದಲ್ಲಿ ವೇಟ್ ಮಾಡೋದೇ ಆಯಿತು ಇಷ್ಟು ದಿನ ನಮ್ಮ ಕೆಲಸ. ಇವಾಗಲೂ ವೇಟ್ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಮೇ ಬಿ ಫಾರ್ಮ್ ಮೂಮೆಂಟ್ ಅಂದರೆ ಇದೆ. ಹೌದು ಗಾಯ್ಸ್ ನೋಡಿ, ನಮ್ಮ ಏರಿಯಾದಲ್ಲಿ ಡಬಲ್ ರೋಡ್ ಮಾಡ್ತವ್ರೆ. ನಮ್ಮ ಏರಿಯಾ ಇವಾಗ ಡೆವಲಪ್ಮೆಂಟ್ ಆಗ್ತೈತೆ. ಹಿಂಗೆ ಬೆಳೀಲಿ ನಮ್ಮ ಏರಿಯಾ ಎಲ್ಲ. ನೋಡ್ರಿ, ನಮ್ಮ ಏರಿಯಾ ತೋರಿಸ್ತಾ ಇದ್ದೀನಿ ಗಾಯ್ಸ್. ಏನು ಗೊತ್ತಾ, ಇಲ್ಲೇ ಪಕ್ಕದಲ್ಲಿ ಪಾನಿಪುರಿ ಅಂಗಡಿ ಇದೆ, ಆದರೆ ನೆಕ್ಸ್ಟ್ ಸ್ಟಾಪಲ್ಲೇ ಬಸ್ ಇದೆ. ಈ ಕಡೆ ತಿನ್ನೋಕ್ಕೂ ಆಗ್ತಾಯಿಲ್ಲ ನಮಗೆ. ಅಲ್ಲಿ ಆ ಬಸ್ ಮಿಸ್ ಮಾಡಿಕೊಂಡ್ರೆ ಮತ್ತೆ ನೆಕ್ಸ್ಟ್ ಬಸ್ ಕಾಯಬೇಕು. ಅದಕ್ಕೆ ಪಾನಿಪುರಿ ತಿನ್ನೋದ್ಬಿಟ್ಟು ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದೀವಿ ಗಾಯ್ಸ್. ಚಾಟ್ಸ್ ತಿನ್ನಕ್ಕೆ ಹೋಗ್ತಾಯಿದ್ದೀವಿ. ಇವನು ನಮ್ಮ ಫ್ರೆಂಡ್, ಇವನೇನೋ ನಾಟ್ಯ ಲೋಕಾಗ ಏನೋ ಸೇರ್ಕೊಂಡವನಂತೆ. ಡ್ಯಾನ್ಸಿಂಗ್ ಕ್ಲಾಸಿಗೆ ಸೇರ್ಕೊಂಡವನೆ. ಯಾವ ಸಾಂಗ್ ಅಂದರೆ ಮೋನಿಕಾ ಲವ್ ಯು ಮೋನಿಕಾ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾನಂತೆ. ಆ ಸಾಂಗ್ ಏನೋ ಹೇಳ್ಕೊಡ್ತಾನಂತೆ ಅವನು. ಮತ್ತು ಯಾವ್ಯಾವ ಸಾಂಗು ಅಂತ ಕೇಳ್ತಾ ಇದ್ದೀವಿ ಗಾಯ್ಸ್. ಆಮೇಲೆ ಹೇಳ್ತೀನಿ. ಹಾಯ್ ಮಾಡು. ಆವಾಗಲೇ ನಾನು ಸ್ಯಾಕ್ರಿಫೈಸ್ ಮಾಡಿದ್ವಿ ಬಸ್ಗೋಸ್ಕರ. ಇವಾಗ ನಾವು ಆ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ನಮ್ಗೆ ಬೇಜಾರಾಗ್ತೈತೆ. ಅದಕ್ಕೆ ಇವಾಗ ನಾವನಂತೂ ಚಾಟ್ಸ್ ತಿನ್ನಲೇಬೇಕು ಗಾಯ್ಸ್. ಐಸ್ ಕ್ರೀಮ್ ಬೇಕಾ? ಓಯ್, ಐಸ್ ಕ್ರೀಮ್ ಬೇಕಾ? ಪಾನಿಪುರಿ ಬೇಡವಾ? ನಿನ್ನ ಹೆಸ್ರು ಹೇಳು, ಕೊಡಿಸ್ತೀವಿ. ನಿನ್ನ ಹೆಸ್ರು ಹೇಳು. ಹೇಳಲ್ವಾ? ಯಾಕೋ ಯಾಕೆ ಹೇಳಲ್ಲ ನೀನು? ಬೇಗ ಹೆಸ್ರು ಹೇಳು. ಇಲ್ಲಾಂದರೆ ಈ ಸಾಂಗ್ ಹೇಳು. ಇಲ್ಲ ಹೇಳೋದಿಲ್ಲ. ಗಾಯ್ಸ್, ಇವನಿಗೆ ಐಸ್ ಕ್ರೀಮು ತಣ್ಣಗಿದೆ ಅಂತೆ. ಅವನಿಗೆ ಬಿಸಿಯಾಗಿರೋ ಐಸ್ ಕ್ರೀಮ್ ಬೇಕಂತೆ ಗಾಯ್ಸ್. ನೋಡಿ ಹೆಂಗೆ ಹೇಳ್ತಾನೆ, ಬಿಸಿಯಾಗಿರೋ ಐಸ್ ಕ್ರೀಮ್ ಬೇಕಂತೆ ಅವನಿಗೆ ಇವಾಗ. ಗಾಯ್ಸ್ ನೋಡಿಲಿ, ಇವಳು ತಿನ್ನೋದು ಅಲ್ಲಿ ಹೋಗ್ಬಿಟ್ಟು ಕೆಂಗೇರಿಗೆ ಅದು ಚಾಟ್ಸ್ ತಿನ್ನೋದು ಈ ಥರ ತಿನ್ನೋದು ಯಾರಾದರೂ ನೋಡಿದ್ದೀರಾ? ಚಾಟ್ಸ್ ಕೂಡ ಈ ಥರ ತಿನ್ನೋದು. ಇವಳು ಎಕ್ಸಿಸ್ಟ್ ಆಗಿದ್ದಾಳೆ ಆದರೆ ಅಷ್ಟೇ ಗೈಸ್. ಇನ್ನೇನು ಹೇಳೋದು ಇಂಥವ್ರಿಗೆ, ಅಷ್ಟೇ ಗೈಸ್. ಏನು ಗೊತ್ತಾ, ಫಸ್ಟ್ ಟೈಮ್ ಈ ಥರ ಫ್ರೀಯಾಗಿ ಬಸ್ಸು ಖಾಲಿಯಾಗೇ ಇದೆ. ಫಸ್ಟ್ ಟೈಮ್ ನಾನು ಈ ಥರ ಬಸ್ ಹತ್ತಿದ್ದೀನಿ, ಅದು ನಮ್ಮ ಏರಿಯಾ ಬಸ್ಗೆ. ನಿಮಗೆ ತೋರಿಸ್ತೀನಿ ನೋಡಿ ಗೈಸ್. ಎಷ್ಟು ಫ್ರೀಯಾಗಿದೆ ನೋಡಿ ಬಸ್ಸು. ಯಾರೂ ಇಲ್ಲ, ಸ್ವಲ್ಪ ಜನ ಇರೋದು. ಫಸ್ಟ್ ಟೈಮ್ ಫ್ರೀಯಾಗಿರೋ ಬಸ್ ಹತ್ಕೊಂಡು ಯಾವುದು ಆಂಟಿಗಳ ಜಗಳ ಇಲ್ಲದೆ, ಯಾವುದು ಗಲಾಟೆ ಇಲ್ಲದೆ ಆರಾಮಾಗಿ ಖುಷಿಯಾಗಿ ಕುತ್ಕೊಂಡು ಇವತ್ತು ಬಸ್ಸಲ್ಲಿ ಟಿಕೆಟ್ ತೆಗೆಸ್ಕೊಂಡು ಬಂದ್ವಿ. ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಗಾಯ್ಸ್. ಎಲ್ಲ ಇವತ್ತಿನ ಡೇ ಮುಗೀತು. ಮನೆಗೆ ಹೋಗಿ ಇನ್ನು ಊಟ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಅಲ್ಲಂತೂ ಸೇವ್ ಪುರಿ ತಿಂದಿದ್ದೀವಿ. ಫೈನಲಿ ಮನೆಗೆ ಬಂದ್ವಿ ಗಾಯ್ಸ್. ಅಷ್ಟೇ ಗಾಯ್ಸ್. ಏನು ಮಾಡೋದು ಗೊತ್ತೇ ಇವರು? ನಾನು ಇಲ್ದೇನೆ ವಿಡಿಯೋ ಮಾಡೋಕ್ಕೆ ಹೋಗೋರೆ. ನಾನು ಲಾಸ್ಟಿಗೆ ಬಂದ್ರೇ ಸಬ್ಸ್ಕ್ರೈಬರ್ಸು ಆಗೋದು ಅಂತ ಇವಳಿಗೆ ಚಾಲೆಂಜ್ ಹಾಕಿದ್ದೀನಿ. ತೋರಿಸಿ ನಿಮ್ಮ ಪ್ರೂಫ್ನ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಯೂಟ್ಯೂಬ್ ಚಾನಲಲ್ಲಿ, ಈ ವ್ಲಾಗಲ್ಲಿ ಕಂಟಿನ್ಯೂ ಆಗಿ ನಾನು ಇರಲ್ಲ. ಆವಾಗ ಬಂದು ಹೋಗ್ತಾ ಇರ್ತೀನಿ. ಈ ಬೆಂಗಳೂರಲ್ಲಿ ಬರೋ ಮಳೆ ಥರ. ಅಷ್ಟೇ ಗೈಸ್. ಮತ್ತು ನಾನು ಹಾಸ್ಟೆಲಲ್ಲಿ ಇರ್ತೀನಿ, ಏನು ಮಾಡೋಕ್ಕಾಗಲ್ಲ. ಅಷ್ಟೇ ಗೈಸ್. ಎಲ್ಲರೂ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇವನಿಗೆ ಹಾಕಿರೋ ಚಾಲೆಂಜನ್ನ ನೀವು ಪ್ರೂವ್ ಮಾಡಿ ತೋರಿಸ್ಬೇಕು. ಇಲ್ಲಾಂದರೆ ಇವನು ಸೋಲ್ತಾನೆ. ಅಷ್ಟೇ ಗೈಸ್. ಬಾಯ್. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಗಾಯ್ಸ್.